ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತ ಹೇಳಿದ್ರೆ ಏನು? ಇಂಟರ್ವಲ್ ಗ್ರೋತ್ ಸ್ಕ್ಯಾನ್ ಅಂತ ಹೇಳಿದ್ರೆ ಇದನ್ನ ನಾವು 3ನೇ ಟ್ರೈಮಿಸ್ಟರ್ನಲ್ಲಿ ಮಾಡ್ತೀವಿ, ಅಂದ್ರೆ ಕೊನೆಯ 3 ತಿಂಗಳ ಪ್ರೆಗ್ನೆನ್ಸಿನಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ಮಗುವಿನ ಗ್ರೋತು, ಅಂದ್ರೆ ಮಗುವಿನ ವೇಟು, ಮಗು ಸುತ್ತ ಇರುವಂತ ನೀರು, ಮಗುವಿನ ಜೊತೆಯಲ್ಲಿರುವಂತ ಈ ಜರಾಯು ಅಂದ್ರೆ ಪ್ಲಸೆಂಟಾ ಅದರದ್ದು ಗ್ರೇಡಿಂಗು, ಮತ್ತೆ ಮಗುವಿನ ಯಾವ ಅಂಗ ಅಂದ್ರೆ ತಲೆ ಕೆಳಗಿದೆಯಾ ಅಥವಾ ಕಾಲುಗಳು ಕೆಳಗಿದೆಯಾ, ಪ್ರೆಸೆಂಟೇಷನ್ ಅಂತ ಏನು ಹೇಳ್ತೀವಿ, ಇದನ್ನ ಚೆಕ್ ಮಾಡ್ಲಿಕ್ಕೆ ಮೇನ್ ಆಗಿ ನಾವು ಇದನ್ನ ಮಾಡ್ತೀವಿ. ಸೊ ಇದು ಮಾಡೋದು 32ರಿಂದ 36ನೇ ವಾರದವರೆಗೆ. ಇದು ಯೂಶುವಲಿ ನಾವು ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಅಂದ್ರೆ ಮಗು ಸುತ್ತ ನೀರು ಕಡಿಮೆ ಆದಾಗ ಅಥವಾ ಮಗು ಗ್ರೋತ್ ಕಡಿಮೆ ಇದ್ದಾಗ ಡಾಪ್ಲರ್ ಅಂತ ಒಂದು ಎಕ್ಸ್ಟ್ರಾ ಟೆಸ್ಟ್ ಕೂಡ ಇದರಲ್ಲಿ ಮಾಡ್ತೀವಿ. ಸೊ ಇದು ಮಗುವಿನ ಎಷ್ಟು ಬ್ಲಡ್ ಸಪ್ಲೈ, ಆಕ್ಸಿಜನೇಷನ್ ಎಷ್ಟಿದೆ ಅಂತ ಇದ್ರ ಮೂಲಕ ಗೊತ್ತಾಗುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ಸ್ಕ್ಯಾನಿಂಗು. ಮತ್ತೆ ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ನಾವು ಅಲ್ಟ್ರಾಸೌಂಡ್ ನಲ್ಲೇನೆ ಇರುತ್ತೆ, ಅದನ್ನ ಇಟ್ಕೊಂಡು ನಾವು ಕಂಪೇರ್ ಮಾಡ್ತೀವಿ, ಅಂದ್ರೆ ಗ್ರೋತ್ ಕಡಿಮೆ ಇದೆಯಾ ಜಾಸ್ತಿ ಇದೆಯಾ ಹೇಗೆ ಅಂತ ನಾವು ಇದರಿಂದ ನಾವು ತಿಳ್ಕೊತೀವಿ.